ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬಿಜೆಪಿ ಎಂಎಲ್ಸಿ ಬ್ಯಾಟಿಂಗ್. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಅವರು ಸಿಎಂ ಆಗಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಎಂಎಲ್ಸಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರ ಪರ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಾಳು, ಸಿದ್ದರಾಮಯ್ಯ ಜೆಡಿಎಸ್ ನಿಂದ ಬಂದು ಇಲ್ಲಿ ಸಿಎಂ ಆದವರು. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಬದಲಾದ್ರೆ ತಪ್ಪೇನೂ ಇಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿಲ್ಲ, ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು. ಮೈಸೂರಿನಲ್ಲಿ ಡಿಕೆಶಿ ಪರ ಎಂಎಲ್ಸಿ ಎಚ್ ವಿಶ್ವನಾಥ್ ಬ್ಯಾಟಿಂಗ್. ಕಾಂಗ್ರೆಸ್ ಪಾಳ್ಯದಲ್ಲಂತೂ ಈಗ ಯಾರು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾತನಾಡ್ತಿಲ್ಲ. ಬಟ್ ಬಿಜೆಪಿಯಲ್ಲಿ ನೋಡಿ ವಿಶ್ವನಾಥ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದವರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರೇನು ಮೊದಲು ಕಾಂಗ್ರೆಸ್ನಲ್ಲಿದ್ರ? ಇಲ್ಲ, ಜೆಡಿಎಸ್ ನಿಂದ ಬಂದಿದ್ದಾರೆ. ಜೆಡಿಎಸ್ ನಿಂದ ಬಂದು ಅವರು ಸಿಎಂ ಆಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಪಕ್ಷವನ್ನ ಕಟ್ಟಿದಂತವ್ರು, ಅವರು ಸಿಎಂ ಆಗ್ಬೇಕಲ್ಲ, ಅವರಿಗೆ ಅವಕಾಶ ಸಿಗಬೇಕು ಅಂತ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಕಟ್ಟಾಳವರು, ಅವರಿಗೆ ಅವಕಾಶ ಸಿಗೋದ್ರಲ್ಲಿ ತಪ್ಪೇನಿದೆ, ಅವಕಾಶ ಸಿಗ್ಲಿ ಎನ್ನುವಂತ ನಿಟ್ಟಿನಲ್ಲಿ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡ್ಬೇಕು ಅವ್ನು ಡಿಕೆಗೂ, ಯಾಕೆ ಕೊಡಬಾರ್ದು? ಅವ್ನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಪಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬಂದು ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ ಹೋಗತ್ತೆ. ಅಂಥ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಈ ಕರ್ನಾಟಕದಲ್ಲಿ ಇದ್ದಾನೆ ಅಂದರೆ ಅವ್ನು ಸಿದ್ದರಾಮಯ್ಯ. ಅವನ ಕಥೆ ಯಾರ್ಯಾರು ನೀ ಸಹಾಯ ಮಾಡಿದ್ರು ಒಬ್ರಿಗಾದ್ರೂ ಬಿಟ್ಟಿದೆಯಾ? ಎಲ್ಲರಿಗೂ ತುಳಿದೇ ಹಾಕ್ಕೊಂಡು ಕೊಡ್ಬೇಕು ಅವ್ನು ಡಿಕೆಗೂ, ಯಾಕೆ ಕೊಡಬಾರ್ದು? ಅವ್ನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಪಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬಂದು ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ ಹೋಗತ್ತೆ. ಅಂಥ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಈ ಕರ್ನಾಟಕದಲ್ಲಿ ಇದ್ದಾನೆ ಅಂದರೆ ಅವ್ನು ಸಿದ್ದರಾಮಯ್ಯ. ಅವನ ಕಥೆ ಯಾರ್ಯಾರು ನೀ ಸಹಾಯ ಮಾಡಿದ್ರು ಒಬ್ರಿಗಾದ್ರೂ ಬಿಟ್ಟಿದೆಯಾ? ಎಲ್ಲರಿಗೂ ತುಳಿದೇ ಹಾಕ್ಕೊಂಡು. ಸಿದ್ದರಾಮಯ್ಯ ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಇರ್ತಾರೆ. ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಂತರ ಸೇರ್ಪಡೆ ಆಗ್ತಾರೆ. ಬಟ್ ಡಿಕೆ ಶಿವಕುಮಾರ್ ಹಾಗಲ್ಲ, ಕಾಂಗ್ರೆಸ್ನ ಕಟ್ಟಾಳು, ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಜೆಡಿಎಸ್ ನಲ್ಲಿ ಇದ್ದಾಗ್ಲೂ ಇದೇ ಹಣೆ ಬರ, ಯಾರು ಬೆಳೆಸಿದ್ರಲ್ಲ ಅವ್ರನ್ನೇ ತುಳಿದ್ರಿ. ಹಾಗಾಗಿ ದೇವೇಗೌಡರು ಅಲ್ಲಿಂದ ಹೊರಗೆ ಹಾಕಿದ್ರು. ಇದೀಗ ಕಾಂಗ್ರೆಸ್ ಪಕ್ಷದಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದೀರಾ ಅಂತ ಎಚ್ ವಿಶ್ವನಾಥ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ನಲ್ಲಿ ಇದ್ದಾಗೂ ಅದೇ ಹಣೆ ಬರ, ಈಗ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಹಣೆ ಬರ. ನೀವು ಬೇರೆ ಪಕ್ಷದಿಂದ ಹೋಗಿ ಸಿಎಂ ಆಗ್ಬೋದು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ನಿಷ್ಠಾವಂತರಾಗಿ ದುಡಿದಂತ ಡಿಕೆ ಶಿವಕುಮಾರ್ ಯಾಕೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ ವಿಶ್ವನಾಥ್ ಮಾತನಾಡಿರುವಂಥದ್ದು.